ಲವ್ ಮ್ಯಾರೇಜ್ಗೆ ನೋ ಅಂದಿದ್ದೆ ತಪ್ಪಾಯ್ತಾ? ಇನ್ಸ್ಟಾ ಲವ್ ತಂದೆ ತಾಯಿಗೆ ಇಂಜೆಕ್ಷನ್ ಚುಚ್ಚಿ ಕೊಲೆಗೈದ ಯುವತಿ. ವಿಕಾರಾಬಾದ್ನಲ್ಲಿ ಯಾಚರಂನಲ್ಲಿ ಪ್ರೇಮ ವಿವಾಹಕ್ಕೆ ನೋ ಅಂದಿದ್ದಕ್ಕೆ ಸ್ವಂತ ತಂದೆ ತಾಯಿಗೆ ಇಂಜೆಕ್ಷನ್ನ ಕೊಟ್ಟು ಅಂದರೆ ಓವರ್ ಡೋಸ್ ನೀಡಿ ಭೀಕರವಾಗಿ ಕೊಲೆ ಮಾಡಿದ್ಲು. ನಿಮಗೆ ಮೈಕೈ ನೋವು ಆಗ್ತಿದೆ ಅಂತ ಹೇಳಿದ್ರಿ ಅಲ್ವಾ, ಒಂದು ಇಂಜೆಕ್ಷನ್ ಕೊಡ್ತೀನಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ನಂಬಿಸಿ ಆ 9 ತಿಂಗಳು ಒತ್ತ ಮಗಳೇ ಎತ್ತ ತಂದೆ ತಾಯಿಯನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ಸಂಗತಿ ತೆಲಂಗಾಣದ ವಿಕಾರಾಬಾದ್ನಲ್ಲಿ ನಡೆದಿದೆ. ಪ್ರೇಮ ವಿವಾಹಕ್ಕೆ ಪೋಷಕರು ನೋ ಎಂದಿದ್ದೇ ಈ ಕೃತ್ಯಕ್ಕೆ ಕಾರಣ ಅಂತ ಪೊಲೀಸರು ಹೇಳಿದ್ದಾರೆ. ವಿಕಾರಾಬಾದ್ ಜಿಲ್ಲೆಯ ಬಾಂಟ್ವಾರಂ ಮಂಡಲದ ಯಾಚರಂನಲ್ಲಿ ಘಟನೆ ನಡೆದಿದೆ. ತಂದೆ ತಾಯಿಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಮೃತರ ಪುತ್ರ ದೂರು ನೀಡಿದ್ದ ಪರಿಣಾಮ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ರು. ಆದರೆ ಮನೆಯಲ್ಲಿ ಇಂಜೆಕ್ಷನ್ ಹಾಗೂ ಅವುಗಳಿಗೆ ರಕ್ತ ದಾಖಲೆಗಳು ಇರೋದನ್ನ ಗಮನಿಸಿದ ಪೊಲೀಸರು ಮೃತರ ಮಗಳನ್ನೇ ಪ್ರಶ್ನಿಸಿದ ವೇಳೆ ಘಟನೆ ಕೃತ್ಯ ಬೆಳಕಿಗೆ ಬಂದಿದೆ. ಪೊಲೀಸರು ಪ್ರಶ್ನೆ ಮಾಡುತ್ತಿದ್ದಂತೆ ಆರೋಪಿ ಮೃತ ಮಗಳಾದ ಸುರೇಖಾ ತಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾಳೆ ಅಂತ ಮಾಧ್ಯಮಗಳಿಗೆ ಎಸ್ಐ ವಿಮಲ್ ಅವರು ತಿಳಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದ ಆರೋಪಿ ವಿಕಾರಾಬಾದ್ ಡಿಎಸ್ಪಿ ಶ್ರೀನಿವಾಸ್ ರೆಡ್ಡಿ ಘಟನೆ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ಯಾಚರಂ ಗ್ರಾಮದಲ್ಲಿ ನಕಲಿ ದಶರಥ್ ಮತ್ತು ಲಕ್ಷ್ಮಿ ದಂಪತಿ ತಮ್ಮ ಮಕ್ಕಳಾದ ಸುರೇಖಾ ಮತ್ತು ಅಶೋಕ್ ಅವರೊಂದಿಗೆ ವಾಸಿಸ್ತಾ ಇದ್ರು. ಸುರೇಖಾ ಸಂಗಾರೆಡ್ಡಿಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದು, ಅಶೋಕ್ ಮಾತ್ರ ಶಿಕ್ಷಣದ ಕಾರಣ ವಿಕಾರಾಬಾದ್ನಲ್ಲಿ ವಾಸಿಸುತ್ತಿದ್ದನಂತೆ. ಇದೇ ತಿಂಗಳು 24ರಂದು ಅಕ್ಕ ಸುರೇಖಾ ಕರೆ ಮಾಡಿ ಅಮ್ಮ ಅಪ್ಪ ಇಬ್ಬರು ಸಾವನ್ನಪ್ಪಿರೋದಾಗಿ ಫೋನ್ ಮಾಹಿತಿ ನೀಡಿದ್ದಳಂತೆ. ಅಪ್ಪ ಇದ್ದಕ್ಕಿದ್ದಂತೆ ಬಿದ್ದು ಹೋದ್ರು. ಇದನ್ನ ನೋಡಿದ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಆಕೆ ತನ್ನ ಸಹೋದರನಿಗೆ ಫೋನ್ನಲ್ಲಿ ಹೇಳಿದ್ಲಂತೆ. ಆದರೆ ಗ್ರಾಮಕ್ಕೆ ಬಂದ ಬಳಿಕ ಅಶೋಕ್ಗೆ ತಂದೆ ತಾಯಿ ಸಾವಿನ ಬಗ್ಗೆ ಅನುಮಾನ ಶುರುವಾಗಿತ್ತಂತೆ. ಕೂಡಲೇ ಪೊಲೀಸರಿಗೆ ದೂರು ನೀಡಿದ್ದಾನೆ. ದೂರು ಆಗಮಿಸುತ್ತಿದ್ದಂತೆ ತನಿಖೆ ನಡೆಸಿದ ಪೊಲೀಸರಿಗೆ ಸುರೇಖಾ ಪ್ರೀತಿ ಮತ್ತು ಮದುವೆ ವಿಚಾರದಲ್ಲಿ ಮನೆಯಲ್ಲಿ ಜಗಳ ಆಗಿತ್ತಂತೆ. ನಾವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಸಾವನ್ನಪ್ಪಿದ್ದು ಅಚ್ಚರಿ ಮೂಡಿಸುತ್ತದೆ. ಇದರೊಂದಿಗೆ ತನಿಖೆ ಆರಂಭಿಸಿದ್ದೆವು. ಮನೆಯಲ್ಲಿ ಪರಿಶೀಲನೆ ನಡೆಸಿದ ವೇಳೆ 2 ಇಂಜೆಕ್ಷನ್ಗಳು ಕೂಡ ಸಿಕ್ಕಿಬಿದ್ದವು. ಇದರೊಂದಿಗೆ ಸುರೇಖಾಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ ವೇಳೆ ಅಸಲಿ ವಿಚಾರ ಬೆಳಕಿಗೆ ಬಂತು ಅಂತ ವಿವರಿಸಿದ್ದಾರೆ. ಅಂದು ನಡೆದಿದ್ದೇನಾಗಾದ್ರೆ ಜನವರಿ 24ರ ಸಂಜೆ 6 ಗಂಟೆ ವೇಳೆಗೆ ಸುರೇಖಾ ಆಸ್ಪತ್ರೆಯಿಂದ ಮನೆಗೆ ವಾಪಸ್ ಆಗಿದ್ಲಂತೆ. ರಾತ್ರಿ ಪೋಷಕರಿಗೆ ಊಟ ಮಾಡಿ ಬಡಿಸಿದ್ಲಂತೆ. ಆದರೆ ತನಗೆ ಮೈಕೈ ನೋವು ಅಂತ ಲಕ್ಷ್ಮಿ ಆಗಾಗ ಹೇಳಿದ್ದರಂತೆ. ಇದನ್ನೇ ತನ್ನ ಕೃತ್ಯಕ್ಕೆ ಅವಕಾಶ ಎಂದುಕೊಂಡ ಸುರೇಖಾ ನೋವು ಕಡಿಮೆ ಮಾಡೋದಕ್ಕೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನಿಮ್ಗೆ ನೀಡ್ತೀನಿ ಅಂತ ಹೇಳಿದ್ಲಂತೆ. ಆದರೆ ಓವರ್ ಡೋಸ್ ನೀಡಿದ ತಂದೆ ತಾಯಿಯನ್ನ ಕೊಲೆಗೈದಿದ್ದು ಆಸ್ಪತ್ರೆಯಿಂದಲೇ ಔಷಧಿಯನ್ನ ತಂದಿದ್ಲಂತೆ. ಇಂಜೆಕ್ಷನ್ ಓವರ್ ಡೋಸ್ ನೀಡಿದ್ರೆ ಸಾಯ್ತಾರೆ ಅಂತ ತಿಳಿದಿದ್ದರೂ ಕೃತ್ಯಕ್ಕೆ ಪ್ರೀ ಪ್ಲಾನ್ ಮಾಡಿಯೇ ತಂದೆ ತಾಯಿಯನ್ನ ಕೊಲೆ ಮಾಡಿದ್ದಾಳೆ ಈಕೆ, ಪೊಲೀಸರು ತಿಳಿಸಿದ್ದಾರೆ. ಇನ್ನು ಸುರೇಖಾಗೆ ಇನ್ಸ್ಟಾದಲ್ಲಿ ಸಂಗಾರೆಡ್ಡಿ ಮೂಲದ ಯುವಕನೊಂದಿಗೆ ಪರಿಚಯವಾಗಿ ಇಬ್ಬರು ಪ್ರೀತಿಯ ಬಲೆಗೆ ಸಿಲುಕಿದ್ದರಂತೆ. ಆದರೆ ಇಬ್ಬರ ಜಾತಿ ಬೇರೆ ಆಗಿದ್ದ ಕಾರಣ ಸುರೇಖಾ ಪೋಷಕರು ಮದುವೆ ನಿರಾಕರಿಸಿದ್ದರಂತೆ. ಇದೇ ಕಾರಣಕ್ಕೆ ಅಸಮಾಧಾನಗೊಂಡಿದ್ದ ಸುರೇಖಾ ತಂದೆ ತಾಯಿಯನ್ನ ಕೊಲೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ಲಂತೆ. ಆದರೆ ತನ್ನ ಸಹೋದರಿ ಇಂತಹ ಕೆಲಸ ಮಾಡ್ತಾಳೆ ಅಂತ ನಾನು ಊಹೆಯೂ ಸಹ ಮಾಡಿರಲಿಲ್ಲ ಅಂತ ಆರೋಪಿಯ ಸಹೋದರ ಅಶೋಕ್ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾನೆ. ನೋಡಿದ್ರಲ್ಲ ವೀಕ್ಷಕರೇ, ಎಂತೆಂಥ ಕಾಲ ಬಂತಪ್ಪ. ಅಕ್ರಮ ಸಂಬಂಧಕ್ಕೋಸ್ಕರ ತಾಳಿ ಕಟ್ಟಿದ ಗಂಡನನ್ನೇ ಕೊಲೆ ಮಾಡುವಂಥದ್ದು, ಪ್ರೀತಿಸಿದ ಪ್ರಿಯಕರನಿಗೋಸ್ಕರ 9 ತಿಂಗಳು ಎತ್ತು ಹೊತ್ತಂತಹ ತಂದೆ ತಾಯಿಯನ್ನೇ ಕೊಲೆ ಮಾಡುವಂಥದ್ದು, ಮಡದಿಗೋಸ್ಕರ ತನಗೆ ಜನ್ಮ ನೀಡಿದಂತಹ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ದೇ ಇರುವಂಥದ್ದು, ಎಂತೆಂಥ ವಿಚಿತ್ರ ಪ್ರಕರಣಗಳು ದಾಖಲಾಗ್ತಿದೆ ಅಂತಂದ್ರೆ ಏನಾಗ್ತಿದೆ ರೀ ನಮ್ಮ ಸಮಾಜ.